ಮಾಜಿ ಚಾಂಪಿಯನ್ ಜರ್ಮನಿ ತಂಡವು 2026ರ ವಿಶ್ವಕಪ್ನಿಂದ ಹೊರಬಿದ್ದಿದ್ದು ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಇದುವರೆಗಿನ ಅತಿ ದೊಡ್ಡ ಸೋಲುಗಳಲ್ಲಿ ಒಂದಾಗಿದೆ. 4 ಬಾರಿಯ ಚಾಂಪಿಯನ್ ಜರ್ಮನಿ ತಂಡವು 32ನೇ ಸುತ್ತಿನಲ್ಲಿ ಪೆನಾಲ್ಟಿ ಶೂಟ್ಔಟ್ನಲ್ಲಿ ಕೊನೆಯ ಶ್ರೇಯಾಂಕಿತ ಪರಾಗ್ವೆ ತಂಡ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿತು. ನಿಗದಿತ ಸಮಯದಲ್ಲಿ ಮತ್ತು ಹೆಚ್ಚುವರಿ ಸಮಯದಲ್ಲಿ ಎರಡೂ ತಂಡಗಳು ತಲಾ 1 ಗೋಲು ಗಳಿಸಿದ ನಂತರ ಪಂದ್ಯವು ಶೂಟ್ಔಟ್ಗೆ ತಲುಪಿತು. ಶೂಟ್ಔಟ್ನಲ್ಲಿ 3 ನಿರ್ಣಾಯಕ ಕಿಕ್ಗಳನ್ನು ತಪ್ಪಿಸಿಕೊಂಡಿದ್ದ ಜರ್ಮನಿಯನ್ನ 3-4 ಗೋಲುಗಳಿಂದ ಸೋಲಿಸುವ ಮೂಲಕ ಪರಾಗ್ವೆ ಸ್ಮರಣೀಯ ಗೆಲುವು ಸಾಧಿಸಿತು. ಪಂದ್ಯದ ಮೊದಲಾರ್ಧದಲ್ಲಿ ಪರಾಗ್ವೆ ಜರ್ಮನಿಗೆ ಆಘಾತ ನೀಡಿ 42ನೇ ನಿಮಿಷದಲ್ಲಿ ಮುನ್ನಡೆ ಸಾಧಿಸಿತು. ಮಟಿಯಾಸ್ ಗಲಾರ್ಜಾ ನೀಡಿದ ಅದ್ಭುತ ಕ್ರಾಸ್ ಅನ್ನ ಜೂಲಿಯೋ ಎನ್ಸಿಸೋ ಅವರು ಗೋಲು ಪಟ್ಟಿಗೆ ಹಾಕಿದ್ರು. ಆದರೆ ಜರ್ಮನಿ ದ್ವಿತೀಯಾರ್ಧದಲ್ಲಿ ಚೇತರಿಸಿಕೊಂಡು ಬಲವಾಗಿ ಕಂಬ್ಯಾಕ್ ಮಾಡಿ 54ನೇ ನಿಮಿಷದಲ್ಲಿ ಗೋಲು ಗಳಿಸಿ ಸಮಬಲ ಸಾಧಿಸಿತು. ಎಡಭಾಗದಿಂದ ಫ್ಲೋರಿಯನ್ ವಿರ್ತ್ ನೀಡಿದಂತಹ ಅದ್ಭುತ ಹೆಡರ್ ಮೂಲಕ ಕೈ ಹ್ಯಾವರ್ಟ್ ಚೆಂಡನ್ನ ನೆಟ್ಗೆ ಹೆಡ್ ಮಾಡಿದ್ರು. ನಂತರ ಎರಡೂ ತಂಡಗಳು ಗೆಲುವಿನ ಗೋಲು ಗಳಿಸಲು ಶ್ರಮಿಸಿದ್ವು, ಆದರೆ ಸಾಧ್ಯವಾಗಲಿಲ್ಲ. ವಿಶ್ವಕಪ್ ಇತಿಹಾಸದಲ್ಲಿ ಒಮ್ಮೆಯೂ ಕೂಡ ಶೂಟ್ಔಟ್ನಲ್ಲಿ ಸೋಲದ ಜರ್ಮನಿ ಈ ಬಾರಿ ದೊಡ್ಡ ಹಿನ್ನಡೆಯನ್ನ ಅನುಭವಿಸಿತು. ಮೊದಲ ಕಿಕ್ ತೆಗೆದುಕೊಂಡ ಜರ್ಮನಿಯ ಕೈ ಹ್ಯಾವರ್ಟ್ ಮತ್ತು 4ನೇ ಕಿಕ್ ತೆಗೆದುಕೊಂಡ ನಿಕ್ ವೋಲ್ಟ್ ಮೀಡ್ ಅವರು ಪರಾಗ್ವೆ ಕೀಪರ್ ಗೋಲನ್ನ ಗಳಿಸದಂತೆ ತಡೆದಿದ್ದಾರೆ.